ಪ್ರೀಮಿಯಂ ಕಟ್ಟಿದಾಗ ಕ್ಯಾಶ್ ಬ್ಯಾಕ್ ಕೊಡುವ ಲೈಫ್ ಇನ್ಶೂರೆನ್ಸ್ ಪಾಲಿಸಿಯ ಬಗ್ಗೆ ಮೋಹಿತ್ಗೆ ದಿನೇಶ್ ಹೇಳ್ತಾ ಇದ್ರು. ಆದ್ರೆ ಮೋಹಿತ್ಗೆ ಆಶ್ಚರ್ಯವಾಯ್ತು. ಅದು ಹೇಗೆ ಕ್ಯಾಶ್ ಬ್ಯಾಕ್ ಸಿಗುತ್ತೆ? ಈ ಪಾಲಿಸಿ ಲಿಮಿಟೆಡ್ ಟೈಮ್ ಆಫರ್ನಲ್ಲಿದೆ, ಹೀಗಾಗಿ ತಕ್ಷಣ ಖರೀದಿ ಮಾಡಿಬಿಡಬೇಕು. ಇದರ ಜೊತೆಗೆ ತೆರಿಗೆ ಬೆನಿಫಿಟ್ ಕೂಡ ಸಿಗುತ್ತೆ ಅಂತ ಬೇರೆ ದಿನೇಶ್ ಹೇಳ್ತಾ ಇದ್ರು. ಈ ಪ್ರೀಮಿಯಂ ಕಟ್ಟಿದ ರಸೀದಿ ಇದ್ರೆ ಆದಾಯ ತೆರಿಗೆ ಡಿಡಕ್ಷನ್ಗೆ ಸಹಾಯವಾಗುತ್ತೆ ಎಂಬುದು ದಿನೇಶ್ ಹೇಳಿಕೆ. ಆದ್ರೆ ಮೋಹಿತ್ ಬಳಿ ಈಗಾಗಲೇ ಒಂದು ಇನ್ಶೂರೆನ್ಸ್ ಪಾಲಿಸಿ ಇದೆ, ಅದನ್ನ ಸರೆಂಡರ್ ಮಾಡಿಬಿಡಿ ಎಂದು ದಿನೇಶ್ ಸಲಹೆ ಕೊಡ್ತಾರೆ. ಯಾಕಂದ್ರೆ ಇದಕ್ಕಿಂತ ಹೊಸ ಪಾಲಿಸಿ ಚೆನ್ನಾಗಿದೆ. ಈ ಪಾಲಿಸಿಯಲ್ಲಿ ಕ್ಯಾಶ್ ಬ್ಯಾಕ್ ಬರುತ್ತೆ, ಅಲ್ಲದೆ ಹೆಚ್ಚು ಬೋನಸ್ ಅನ್ನ ಕಂಪನಿ ಕೊಡುತ್ತೆ ಎಂದು ದಿನೇಶ್ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಎಷ್ಟು ಕ್ಯಾಶ್ ಬ್ಯಾಕ್ ಸಿಗುತ್ತೆ? ಅದನ್ನ ಪಾಲಿಸಿ ಡಾಕ್ಯುಮೆಂಟ್ ನಲ್ಲಿ ಹೇಳಿದ್ದಾರಾ ಎಂದು ದಿನೇಶ್ ಬಳಿ ಮೋಹಿತ್ ಕೇಳ್ತಾರೆ. ಈ ಪ್ರಶ್ನೆ ಎದುರಾದಾಗ ದಿನೇಶ್ ತನ್ನ ವಿಷಯವನ್ನೇ ಬದಲಿಸಿ ಬಿಡ್ತಾರೆ. ಬೇರೆ ಏನೋ ವಿಷಯ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಆಕರ್ಷಕವಾದ ಒಂದು ಆಫರ್ ಜೊತೆಗೆ ಇನ್ಶೂರೆನ್ಸ್ ಪಾಲಿಸಿಯನ್ನ ಸೇರಿಸಿದ್ರೆ ಅದನ್ನ ಓವರ್ ಸೆಲ್ ಮಾಡೋದಕ್ಕೆ ಏಜೆಂಟ್ ಪ್ರಯತ್ನ ಮಾಡಿದ್ರೆ ಮೋಹಿತ್ ಮಾಡಿದ ಹಾಗೆ ನೀವು ಕೂಡ ಪ್ರತಿಯಾಗಿ ಪ್ರಶ್ನೆಗಳನ್ನ ಕೇಳಬೇಕು. ನೀವು ಪ್ರಶ್ನೆ ಕೇಳಿದ ಹಾಗೇನೆ ಪಾಲಿಸಿ ಸೆಲ್ ಮಾಡೋದ್ರಿಂದ ಬೇರೆ ಕಡೆಗೆ ಏಜೆಂಟರ ಫೋಕಸ್ ಬದಲಾಗುತ್ತೆ. ಮಾತನ್ನ ಬೇರೆ ಕಡೆಗೆ ಎಳೆಯೋದಕ್ಕೆ ಪ್ರಯತ್ನ ಮಾಡ್ತಾರೆ. ತಪ್ಪಾದ ಫೀಚರ್ಗಳು ಅಥವಾ ಆಫರ್ಗಳನ್ನು ಕೊಟ್ಟು ಇನ್ಶೂರೆನ್ಸನ್ನು ಸೇಲ್ ಮಾಡೋದಕ್ಕೆ ಮಿಸ್ ಸೆಲ್ಲಿಂಗ್ ಅಂತ ಕರೆಯಲಾಗುತ್ತೆ. ಅದನ್ನೇ ಇಲ್ಲಿ ದಿನೇಶ್ ಕೂಡ ಮಾಡ್ತಾ ಇದ್ದಾರೆ. ಇನ್ಶೂರೆನ್ಸ್ ಸೆಕ್ಟರ್ನಲ್ಲಿ ಪಾಲಿಸಿಗಳ ಮಿಸ್ ಸೆಲ್ಲಿಂಗ್ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ದೊಡ್ಡ ಸಂಖ್ಯೆಯಲ್ಲಿ ಖಾಸಗಿ ಕಂಪನಿಗಳು ಈ ವಲಯಕ್ಕೆ ಪ್ರವೇಶ ಮಾಡ್ತಾ ಇರೋದ್ರಿಂದ ಸ್ಪರ್ಧೆ ಹೆಚ್ಚಿದೆ. ಇದರಿಂದ ಇನ್ಶೂರೆನ್ಸ್ನಲ್ಲಿ ಮಿಸ್ ಸೆಲ್ಲಿಂಗ್ ನಡೀತಾ ಇದೆ. ಇನ್ಶೂರೆನ್ಸ್ನಲ್ಲಿ ಮಿಸ್ ಸೆಲ್ಲಿಂಗ್ ಎಂದರೇನು? 2023ರ ವಿತ್ತ ವರ್ಷದಲ್ಲಿ IRDAI ಪ್ರಕಟಿಸಿದ ವಾರ್ಷಿಕ ವರದಿಯ ಪ್ರಕಾರ 1,07,000 ದೂರುಗಳನ್ನು ಇನ್ಶೂರೆನ್ಸ್ ಕಂಪನಿಗಳ ಮೇಲೆ ಫೈಲ್ ಮಾಡಲಾಗಿದೆ. ಈ ಪೈಕಿ 26,000 ದೂರುಗಳು ಅನುಚಿತ ಬಿಸಿನೆಸ್ ಪ್ರಾಕ್ಟೀಸ್ಗಳಿಗೆ ಸಂಬಂಧಿಸಿದೆ. ಆದರೆ ಒಟ್ಟು ದೂರುಗಳ ಪೈಕಿ 20% ಮಿಸ್ ಸೆಲ್ಲಿಂಗ್ ಅಂದ್ರೆ ಅಪ್ರಾಮಾಣಿಕ ವಿಧಾನದಲ್ಲಿ ಪಾಲಿಸಿ ಸೇಲ್ ಮಾಡೋದು ಎಂದರ್ಥ. ಅಂದ್ರೆ ತಪ್ಪು ಕ್ಲೇಮ್ ಮಾಡುವ ಮೂಲಕ ಪಾಲಿಸಿ ಸೇಲ್ ಮಾಡೋದು. ಉದಾಹರಣೆಗೆ ಕ್ಯಾಶ್ ಬ್ಯಾಕ್, ಬೋನಸ್ಗಳು ಅಥವಾ ಲೋನ್ ಸಿಗುತ್ತದೆ ಎಂದು ಹೇಳಿ ಪಾಲಿಸಿಗಳನ್ನ ಇನ್ಶೂರೆನ್ಸ್ ಏಜೆಂಟ್ಗಳು ಮಾರುವುದು ಕೂಡ ಒಂದು ಮಿಸ್ ಸೆಲ್ಲಿಂಗ್ಗೆ ಉದಾಹರಣೆಯಾಗಬಹುದು. ಅಷ್ಟೇ ಅಲ್ಲ, ಇನ್ಶೂರೆನ್ಸ್ ಫೀಚರ್ಗಳನ್ನ ಸರಿಯಾಗಿ ಹೇಳದೇ ಇರುವುದು, ಪ್ಲಾನ್ನಲ್ಲಿ ಇರುವ ರಿಸ್ಕ್ಗಳನ್ನು ಮರೆ ಮಾಡುವುದು ಮತ್ತು ಅಪೂರ್ಣ ಮಾಹಿತಿಯನ್ನು ಕೊಡುವುದು ಇವೆಲ್ಲ ಮಿಸ್ ಸೆಲ್ಲಿಂಗ್ನ ಒಂದು ಉದಾಹರಣೆಯಾಗಿದೆ. 2023ರ ವಿತ್ತ ವರ್ಷದಲ್ಲಿ ಒಟ್ಟು 81,494 ದೂರುಗಳನ್ನು ಪಬ್ಲಿಕ್ ಸೆಕ್ಟರ್ ಇನ್ಶೂರೆನ್ಸ್ ಕಂಪನಿಗಳ ಮೇಲೆ ಫೈಲ್ ಮಾಡಲಾಗಿದೆ. ಈ ಪೈಕಿ 3.65% ಅಥವಾ ಸುಮಾರು 3,000 ದೂರುಗಳು ಅನುಚಿತ ಬಿಸಿನೆಸ್ ಪ್ರಾಕ್ಟೀಸ್ಗೆ ಸಂಬಂಧಿಸಿದ್ದಾಗಿದೆ. ಆದರೆ ಖಾಸಗಿ ವಿಮೆ ಕಂಪನಿಗಳಲ್ಲಿ 45,000ಕ್ಕೂ ಹೆಚ್ಚು ದೂರುಗಳು ಬಂದಿವೆ. ಈ ಪೈಕಿ 50.41% ಅಥವಾ 23,219 ದೂರುಗಳು ಮಿಸ್ ಸೆಲ್ಲಿಂಗ್ಗೆ ಸಂಬಂಧಿಸಿವೆ. ಅಂದ್ರೆ ಪಾಲಿಸಿಯನ್ನ ತಪ್ಪಾಗಿ ಸೇಲ್ ಮಾಡುವ ವಿಷಯದಲ್ಲಿ ಸರ್ಕಾರಿ ಕಂಪನಿಗಳಿಗಿಂತ ಖಾಸಗಿ ವಿಮೆ ಕಂಪನಿಗಳು ಮುಂದಿವೆ. ಯಾವ ವಿಮೆ ಕಂಪನಿಯು ತಾವು ಮಿಸ್ ಸೆಲ್ಲಿಂಗ್ ಮಾಡುತ್ತಿದ್ದೇವೆ ಎಂಬುದನ್ನು ಒಪ್ಪುವುದಿಲ್ಲ. ಇನ್ಶೂರೆನ್ಸ್ ಕಂಪನಿಗಳ ಏಜೆಂಟರು ಮತ್ತು ಬ್ರೋಕರ್ಗಳು ಮತ್ತು ಕಂಪನಿಗಳ ಉದ್ಯೋಗಿಗಳು ಕೂಡ ತಮ್ಮ ಸೇಲ್ಸ್ ಟಾರ್ಗೆಟ್ ಮತ್ತು ಕಮಿಷನ್ ಇನ್ಸೆಂಟಿವ್ಗಳನ್ನು ಅಸಮರ್ಪಕವಾಗಿ ಪೂರೈಸಲು ಇನ್ಶೂರೆನ್ಸ್ ಸೇಲ್ ಮಾಡುತ್ತಿರುತ್ತಾರೆ. ಯಾಕಂದ್ರೆ ಕಾರ್ಪೊರೇಟ್ ಏಜೆಂಟರು ಸೇರಿದಂತೆ ಶಾಖೆ ಮ್ಯಾನೇಜರ್ಗಳು ಮತ್ತು ಸಿಬ್ಬಂದಿಗೆ ಹೆಚ್ಚು ಪಾಲಿಸಿಗಳ ಮಾರಾಟ ಮಾಡುವಂತೆ ಬ್ಯಾಂಕ್ಗಳು ಒತ್ತಡ ಹೇರುತ್ತಿರುತ್ತವೆ. बैंकों में मिस सेलिंग काफी पहले से होती है और होता क्या है कि जैसे एग्जीक्यूटिव जो प्रोडक्ट बेचते हैं, पहली बात उनको इंश्योरेंस प्रोडक्ट का पता नहीं होता है. दूसरा, जो भी कस्टमर को इंश्योरेंस पॉलिसी बेची जाती है उनका कोई नीड्स का कोई एनालिसिस नहीं होता है. और कई बार जो है फिक्स डिपॉजिट के नाम पे इंश्योरेंस पॉलिसी बेची जाती है या उनकी जो रिक्वायरमेंट है बिल्कुल उसके विपरीत उनको इंश्योरेंस पॉलिसी बेची जाती है. तो ये सब मिस सेलिंग का एक मुख्य कारण ये है कि जो सारा ध्यान होता है वो कस्टमर की नीड्स को ना लेके वो कमीशन पे ध्यान होता है. ಇನ್ಶೂರೆನ್ಸ್ ಅನ್ನ ಮೋಸದ ವಿಧಾನಗಳಲ್ಲಿ ಮಾರಾಟ ಮಾಡಲಾಗುತ್ತೆ. ಭಾರಿ ರಿಟರ್ನ್ ಕೊಡುತ್ತೆ ಎಂದು ಹೇಳಲಾಗುವ ಪ್ಲಾನ್ಗಳು ಬಿಸಿ ಕೇಕ್ಗಳ ಹಾಗೆ ಮಾರಾಟವಾಗುತ್ತಿರುತ್ತದೆ. ಪ್ರತಿಯೊಬ್ಬರಿಗೂ ತಮ್ಮ ಹೂಡಿಕೆಯ ಮೇಲೆ ರಿಟರ್ನ್ಸ್ ಬೇಕಿರುತ್ತೆ. ಹೀಗಾಗಿ ಪಾಲಿಸಿಯ ಜೊತೆಗೆ ರಿಟರ್ನ್ ಕೂಡ ಬರುತ್ತದೆ ಎಂದು ಭರವಸೆ ನೀಡಿದರೆ ಮಿಸ್ ಸೆಲ್ಲಿಂಗ್ ಸ್ಕ್ಯಾಮ್ಗಳನ್ನ ಗ್ರಾಹಕರನ್ನ ಸುಲಭವಾಗಿ ಬಲೆಗೆ ಬೀಳಿಸಬಹುದು. ಇದು ಗ್ಯಾರಂಟಿಡ್ ರಿಟರ್ನ್ ಆಗಿರಲಿ ಅಥವಾ ಆನ್ಯುಟಿ ಪ್ಲಾನ್ ಆಗಿರಲಿ, ಇನ್ಶೂರೆನ್ಸ್ ಪ್ಲಾನ್ನ 4ರಿಂದ 5%ಗಿಂತ ಹೆಚ್ಚು ರಿಟರ್ನ್ ಸಿಗೋದಿಲ್ಲ. ಆದರೆ ಇದನ್ನ ಯಾವ ರೀತಿ ಪ್ರೆಸೆಂಟ್ ಮಾಡಲಾಗುತ್ತೆ ಅಂದರೆ ಇದಕ್ಕಿಂತ ಇನ್ನೂ ಚೆನ್ನಾಗಿರೋದು ಸಿಗೋದೇ ಇಲ್ಲ ಎನ್ನುವ ರೀತಿ ಇದನ್ನು ನಿಮಗೆ ಪರಿಚಯಿಸಲಾಗುತ್ತೆ. ಮಿಸ್ ಸೆಲ್ಲಿಂಗ್ನ ಇನ್ನೊಂದು ಭರವಸೆ ಅಂದರೆ ಕಡಿಮೆ ದರದಲ್ಲಿ ಸಾಲ ಸಿಗುತ್ತೆ ಎಂಬುದು.
ಹಲವು ಬಾರಿ ಏಜೆಂಟರು ಇನ್ಶೂರೆನ್ಸ್ ಸೇಲ್ ಮಾಡುವಾಗ ನಿಮಗೆ ಈ ಪಾಲಿಸಿ ತೆಗೆದುಕೊಂಡ್ರೆ ಬ್ಯಾಂಕ್ಗಳು ಕಡಿಮೆ ಬಡ್ಡಿ ದರದಲ್ಲಿ ಪರ್ಸನಲ್ ಲೋನ್ ಕೊಡುತ್ತವೆ ಎಂದು ಹೇಳುತ್ತಾರೆ. ಆದರೆ ಒಂದು ಸಂಗತಿಯನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅದೇನಂದ್ರೆ ಸಾಲ ಕೊಡೋದು ಬ್ಯಾಂಕ್ನ ಕೆಲಸ. ಬ್ಯಾಂಕ್ಗಳು ಕೂಡ ಇನ್ಶೂರೆನ್ಸ್ ಪಾಲಿಸಿ ಮಿಸ್ ಸೆಲ್ಲಿಂಗ್ನಲ್ಲಿ ತೊಡಗಿಕೊಂಡಿರುತ್ತವೆ. ಕೆಲವು ಬಾರಿ ಬ್ಯಾಂಕ್ ಲಾಕರ್ಗಳ ಜೊತೆಗೆ ಇನ್ಶೂರೆನ್ಸ್ ಪಾಲಿಸಿಗಳನ್ನು ಕಡ್ಡಾಯವಾಗಿ ಮಾರಾಟ ಮಾಡಲಾಗುತ್ತದೆ. ಇನ್ನು ಕೆಲವು ಬಾರಿ ಹೋಮ್ ಲೋನ್ಗಳ ಜೊತೆಗೂ ಕಡ್ಡಾಯವಾಗಿ ಮಾರಾಟ ಮಾಡಲಾಗುತ್ತೆ. ಅಷ್ಟೇ ಅಲ್ಲ, ನಿಮ್ಮ FD ಮೆಚೂರ್ ಆದಾಗ ನಿಮಗೆ ಕರೆ ಮಾಡಲಾಗುತ್ತೆ. ಒಳ್ಳೆಯ ರಿಟರ್ನ್ ಹೆಸರಿನಲ್ಲಿ ನಿಮಗೆ ಯುಲಿಪ್ ಮಾರಾಟ ಮಾಡಲಾಗಿರುತ್ತದೆ. ಇಂತಹ ದೂರುಗಳನ್ನು ನಿರ್ವಹಿಸಲು ವಿಮೆ ಮಾರಾಟ ಮಾಡುವ ಸಮಯದಲ್ಲಿ ಏಜೆಂಟ್ ಮತ್ತು ಗ್ರಾಹಕರ ಮಧ್ಯೆ ನಡೆದ ಆಡಿಯೋ ಮತ್ತು ವಿಡಿಯೋ ಸಂವಾದವನ್ನು ರೆಕಾರ್ಡ್ ಮಾಡಿಕೊಳ್ಳಬೇಕು ಎಂದು ಗ್ರಾಹಕ ವ್ಯವಹಾರಗಳ ಸಚಿವಾಲಯವು ಪ್ರಸ್ತಾವನೆ ಮಾಡಿದೆ. ಇದರಿಂದ ತನಗೆ ಏನು ಭರವಸೆ ನೀಡಲಾಗಿದೆ ಎಂಬುದರ ದಾಖಲೆ ಗ್ರಾಹಕರಿಗೆ ಸಿಗುತ್ತದೆ. IRDA पे निर्भर करता है कि IRDA इसको किस तरीके से इम्प्लीमेंट करता है। अगर ये इम्प्लीमेंट होता है तो जरूर ऐसा है कि जो एजेंट हैं वो जो बेचते हैं पॉलिसी वो इस बात का जरूर ध्यान रखेंगे, क्योंकि उनकी वॉइस रिकॉर्डिंग हो रही है, जो भी वो पॉलिसी के बारे में बता रहे हैं उसकी रिकॉर्डिंग हो रही है और कस्टमर्स कल को वापस आ सकता है और उस रिकॉर्डिंग के जरिए वो ये बोल सकता है कि जो है मुझे गलत पॉलिसी बेची गई है और इंश्योरेंस एजेंट जो है इसके लिए लायबल हो सकते हैं। लेकिन मेरा ये भी मानना है कि कहीं ना कहीं ये जो है इंश्योरेंस कंपनीज की भी गलती है कि इंश्योरेंस कंपनीज जो अपने एजेंट्स को बोलती हैं कि इस तरह के प्रोडक्ट्स को बेचा जाए, तो कहीं ना कहीं मुझे ऐसा लगता है कि इंश्योरेंस कंपनीज को भी इस चीज के लिए लायबल बनाना चाहिए कि इंश्योरेंस एजेंट जो प्रोडक्ट बेचते हैं उनकी ट्रेनिंग किस तरीके से की जाती है। ಸದ್ಯಕ್ಕೆ ಇನ್ಶೂರೆನ್ಸ್ ಸೆಲ್ಲಿಂಗ್ ಆಡಿಯೋ ವಿಡಿಯೋ ರೆಕಾರ್ಡಿಂಗ್ ಮಾಡೋದು ಇನ್ನೂ ಪ್ರಸ್ತಾವನೆ ಹಂತದಲ್ಲೇ ಇದೆ. ಇದನ್ನು ಅನುಷ್ಠಾನಗೊಳಿಸುವವರೆಗೂ ಪಾಲಿಸಿದಾರರು ತಮ್ಮ ಸುರಕ್ಷತೆಯನ್ನ ತಾವೇ ತೆಗೆದುಕೊಳ್ಳಬೇಕಾಗುತ್ತೆ. ಇಂತಹ ಸ್ಕ್ಯಾಮ್ಗಳಿಗೆ ನೀವು ಸಂತ್ರಸ್ತರಾದರೆ ಪಾಲಿಸಿ ಇಶ್ಯೂ ಮಾಡಿದ ಕಂಪನಿಗೆ ದೂರು ಸಲ್ಲಿಸಿ, ಲಿಖಿತವಾಗಿ ದೂರು ದಾಖಲಿಸಿ, ಎಲ್ಲ ವಿವರಗಳನ್ನು ಬರೆಯಿರಿ. ಕಂಪನಿಯ ದೂರು ಪರಿಹಾರ ಅಧಿಕಾರಿ ಅಥವಾ GRO ಅನ್ನು ಸಂಪರ್ಕಿಸಿ. 15 ದಿನಗಳಲ್ಲಿ ಕಂಪನಿ ಪ್ರತಿಕ್ರಿಯಿಸದಿದ್ದರೆ ಅಥವಾ ನೀಡಿದ ಪರಿಹಾರ ನಿಮಗೆ ಸಂತೃಪ್ತಿ ತರದೇ ಇದ್ದರೆ ನೀವು IRDAI ಆನ್ಲೈನ್ ದೂರು ಪರಿಹಾರ ವಿಭಾಗ ಬಿಮಾ ಭರೋಸಾದಲ್ಲಿ ದೂರು ದಾಖಲಿಸಬಹುದು. ಈ ವೆಬ್ಸೈಟ್ನ ವಿಳಾಸ www.bimabharosa.irdai.gov.in. ಅಷ್ಟೇ ಅಲ್ಲ, complaints@irdai.gov.in ಎಂಬ ಇಮೇಲ್ ವಿಳಾಸಕ್ಕೂ ಇಮೇಲ್ ಮಾಡಬಹುದು ಅಥವಾ IRDA ಟೋಲ್ ಫ್ರೀ ಸಂಖ್ಯೆ 155255ಗೆ ಕರೆ ಮಾಡಬಹುದು. ಇನ್ನೊಂದು ಸಂಖ್ಯೆ 1800-4254-732ಕ್ಕೂ ಕರೆ ಮಾಡಬಹುದು. ಇನ್ಶೂರೆನ್ಸ್ ಪಾಲಿಸಿಯನ್ನು ಖರೀದಿ ಮಾಡೋದಕ್ಕೂ ಮೊದಲು ಅದು ಹೇಗಿದೆಯೋ ಹಾಗೇನೆ ನೀವು ಅರ್ಥ ಮಾಡಿಕೊಳ್ಬೇಕಾಗಿರೋದು ತುಂಬಾ ಮುಖ್ಯ. ಇದನ್ನು ಅರ್ಥ ಮಾಡಿಕೊಳ್ಳದೆ ನೀವು ಪಾಲಿಸಿ ಖರೀದಿ ಮಾಡಿದರೆ ಮಿಸ್ ಸೆಲ್ಲಿಂಗ್ ಸ್ಕ್ಯಾಮ್ಗಳಿಗೆ ಸುಲಭವಾಗಿ ಟಾರ್ಗೆಟ್ ಆಗ್ತೀರಿ. ಹೀಗಾಗಿ ಅಂತಿಮ ನಿರ್ಧಾರವನ್ನು ಮಾಡೋದಕ್ಕೂ ಮೊದಲು ಇನ್ಶೂರೆನ್ಸ್ನ ಎಲ್ಲ ಫೀಚರ್ಗಳನ್ನು ನೀವು ಅರ್ಥ ಮಾಡಿಕೊಳ್ಳೋದು ಮುಖ್ಯ ಆಗಿದೆ. ಇನ್ಶೂರೆನ್ಸ್ ಮಿಸ್ ಸೆಲ್ಲಿಂಗನ್ನು ತಪ್ಪಿಸಿಕೊಳ್ಳೋದಕ್ಕೆ ಏಜೆಂಟರು ಅಥವಾ ಬ್ರೋಕರ್ಗಳ ಸುಂದರವಾದ ಮಾತಿಗೆ ನೀವು ಮರಳಾಗಬೇಡಿ. ಎಲ್ಲವನ್ನ ಲಿಖಿತವಾಗಿ ಒದಗಿಸುವಂತೆ ಅವರಿಗೆ ಹೇಳಿ. ಅವರು ಹೇಳುವುದನ್ನು ಪಾಲಿಸಿ ಡಾಕ್ಯುಮೆಂಟ್ನಲ್ಲಿ ತೋರಿಸಿ ಅಂತ ಕೇಳಿ. ಭಾರಿ ರಿಟರ್ನ್ ಕೊಡುತ್ತೆ ಅಂತ ಹೇಳುವ ಸ್ಕೀಮ್ಗಳನ್ನು ದಯವಿಟ್ಟು ನಂಬಬೇಡಿ. ವಿಮೆಯನ್ನು ಜೀವನದ ಸುರಕ್ಷತೆಗೆ ಖರೀದಿ ಮಾಡಲಾಗುತ್ತೆ, ರಿಟರ್ನ್ಸ್ ಗಳಿಸೋದಕ್ಕೆ ಅಂತ ಖರೀದಿ ಮಾಡೋದಲ್ಲ. ಅತ್ಯಧಿಕವಾದ ರಿಟರ್ನ್ಸ್ ತೆಗೆದುಕೊಳ್ಬೇಕು ಎಂಬ ಬಯಕೆ ಇದ್ದರೆ ಅತಿ ಆಸೆ ಗತಿಗೇಡು ಎಂಬ ಗಾದೆಯನ್ನು ನೀವು ನೆನಪಿಸಿಕೊಳ್ಳಿ. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ ಮನಿ9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.